ಬರ್ತೀನಿ ಅಪ್ಪಾಜಿಗೆ ಹೇಳ್ಬಿಟ್ಟು ಹೋದ, ಬರ್ಲಿಲ್ಲ ಅಣ್ಣ, ಇನ್ನ ಮನೆ ಬರ್ಲಿಲ್ಲ. ಹಿಂಗಾಗುತ್ತೆ ನಮಗೆ ಗೊತ್ತಿಲ್ಲ, ಗರಡ ಕಳಿಸ್ತಿರ್ಲಿಲ್ಲ. ಹೋಗ್ಬಿಟ್ಟು ಇನ್ನು ಬರ್ಲೇ ಇಲ್ವಲ್ಲ. ಯಾರಣ್ಣ ನಮಗೆ ದಿಕ್ಕು ಇರೋನು ಮಗ, ಯಾರನ್ ಮಗ ಅಂತ ಕರೀಲಿ ನಾವು, ಏನಪ್ಪ ಮಾಡೋಣ ನಾವು. ಮನದ ಬಾರಪ್ಪ ಬಾರೋ ನನ್ ಗಂಡ, ಏನಪ್ಪ ಮಾಡೋಣ ನಾನು. ನೀನಿಲ್ಲ ಅಂದ್ರೆ ನಾನು ಹೆಂಗಪ್ಪ ಬದ್ಗಣ. ಚೆನ್ನಾಗ್ ಓದಿದ್ದಾಣ, ಚೆನ್ನಾಗ್ ಓದ್ತಾ ಇದ್ದ. ಫ್ರೆಂಡ್ ಹುಡುಗರು ಕರ್ಕೊಂಡು ಹೋಗ್ತಿರ್ಗ ವಾಪಸ್ ಕರ್ಕೊಂಡ್ ಬರ್ಲಿಲ್ಲ ಅಣ್ಣ. ಏನಣ್ಣ ಹಿಂಗಾಯ್ತು. ಅವ್ರು ಚೆನ್ನಾಗ್ ಅವ್ರೆ, ನನ್ ಮಗ ಓದ್ನಲ್ಲ, ನನ್ ಮಗ ಓದ್ನಲ್ಲ, ನನ್ ಮಗಂಗ್ ಬಂತಾರಪ್ಪ. ಕಾಪಾಡ್ಲಿಲ್ವಲ್ಲ. ಅಯ್ಯ ದುಡ್ಡು ತಣ್ಣ ನಾನೇನ್ ಮಾಡ್ಕೊಳ. ನನ್ ಮಗನ್ ಕರ್ಕೊಂಬತ್ತಾರ ಅಣ್ಣ, ನನ್ ಮಗನ್ ಕರ್ಕೊಂಬರ್ಲಣ್ಣ. ನನ್ ಮಗನ್ ಕರ್ಕೊಂಬಂದ್ ಕೊಡ್ಲಿ ನನ್ಗೆ. ನನ್ ಮಗ ಬಂದ್ರೆ ಸಾಕ್ ನನ್ಗೆ. ನನ್ ಮಗ ಬೇಕು ನನ್ಗೆ, ನನ್ ಮಗ ಬೇಕು. ಏನಿಲ್ಲ, ಅವರಪ್ಪನ ಜೊತೆ ಹೋಗ್ ಬರ್ತೀನಪ್ಪ ಅಂತ ಹೇಳ್ಬಿಟ್ಟು ಹೋಗಿತ್ತು. ಮೊಬೈಲ್ ಬಿಟ್ಟು ಹೋಗಿದ್ದ. ಅಮ್ಮ ಮೊಬೈಲ್ ಕೊಡಮ್ಮ ಅಂತ ಅಂದ, ಮೊಬೈಲ್ ಕೊಟ್ಟೆ. ಹುಷಾರಾಗಿ ಹೋಗ್ಬಾರ ಅಂತ ಅಂದಿದ್ದೆ ಅಷ್ಟೇ. ನಾನು ಇನ್ ಬರ್ಲೇ ಇಲ್ಲ, ಇನ್ ಮಾತು ಇಲ್ಲ, ಏನು ಇಲ್ಲ. ಏನಣ್ಣ ಹಿಂಗ ಮಾಡೋದು? ಯಾರು ಕೊಡ್ತಾರೆ ನನ್ ಮಗುನ? ನನ್ ಮಗ ಬೇಕು ನನ್ಗೆ. ನನ್ಗೆ ಯಾರು ತಂದು ಕೊಡ್ತಾರೆ ನನ್ ಮಗುನ? ಓದ್ತಾ ಇದ್ದ ಅಣ್ಣ, ಚೆನ್ನಾಗಿ ಓದ್ತಾ ಇದ್ದ. ಹಿಂಗ ಆಯ್ತಲ್ಲ, ನಾವೇನ್ ಮಾಡೋಣ? ಯಾರು ಮಗ ಅಂತ ಕರಿಯೋಣ ನಾವು? ನನ್ ಮಗನ ಯಾರಪ್ಪ ನನ್ ಮಗನ್ ತಂದು ಕೊಡ್ತಾರೆ? ತಂದು ಕೊಡ್ಲಿ ನನ್ ಮಗನ, ನನ್ ಮಗನ್ ತಂದು ಕೊಡ್ಲಿ. 3 ವರ್ಷ ಆಗಿದ್ರೆ ನೋಡ್ಕೊಳ್ತಾ ಇದ್ ಮಗ. ಎಷ್ಟು ವರ್ಷ ನೀವು ಕಷ್ಟ ಬಿದ್ದು ಸಾಕಿದ್ರಿ, ಅಲ್ಲಿ ಯಾರೋ ಒಂದ್ ಗಲಾಟೆ ಅಂತ ಹೇಳಿ ಯಾರೋ ತುಳಿದಕ್ಕೆ ಹೀಗಾಗಿದೆ. ಏನ್ ಹೇಳ್ತೀರಮ್ಮ? ಹಿಂಗ್ ಮಾಡಿದ್ರೆ ಏನಪ್ಪ ಮಾಡೋದು? ನಮ್ಮಂತಾರೆ ಒಂದೊಂದ್ ಮಕ್ಳು ಮಾಡಿಕೊಂಡು ಹಿಂಗ್ ಸಾಯ್ತಾರೆ. ಏನ್ ಮಾಡ್ಲಿ? ಅವ್ರ ಮನೆ ಹಾಳಾಗ್ ಹೋಗ್ಲಿ ಬಿಡೋಣ. ನಮ್ಮಂತಾರು ಗೋಳು ತೊಡ್ತಂಗಿರಲ್ಲ, ಅವ್ರ ಮನೆಗೆ ಉಡ್ಸ್ಕೊಂಡ ಅದ್ರಾಗ ಹೋಗ್ಲಿ. ಯಾಕೆ ಹಿಂಗೆಲ್ಲ ಮಾಡ್ಬೇಕಾಯ್ತು? ಅವ್ರು ಮ್ಯಾಚ್ ಬೇಕು ನಡೀತಲ್ಲಣ್ಣ, ಮ್ಯಾಚ್ನೇ ಕಾರಣ. ಗೆಲ್ತು ಅಂತ ಹೇಳ್ಬಿಟ್ಟು ಫಂಕ್ಷನ್ ಮಾಡಿಕೊಂಡ್ರಲ್ಲ, ಅವರೇ ಕಾರಣ ಇದಕ್ಕೆಲ್ಲವ. ಅವರೇ ನನ್ ಮಗನ್ ತಂದು ಕೊಡ್ಲಿ. ನನ್ ಮಗನ್ ತಂದು ಕೊಡ್ಬೇಕು. ನಮ್ ಗೋಳ್ ತೊಡ್ದಂಗಿರಲ್ಲ ಅವ್ರಿಗೆ, ನಮ್ ಗೋಳ್ ತೊಡ್ದಂಗಿರಲ್ಲ. ಸರ್ ಒಬ್ಬ ಸಾತ್ಬೇಕು ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಪುನೀತ್ ಅಂತ ಹೇಳ್ಬಿಟ್ಟು ಪುನೀತ್ ಬಂದು ಮನೆ ಹತ್ರ ಬಂದು ಕರ್ಕೊಂಡು ಹೋದ ಸರ್ ನನ್ನ ಮಗನ. ಬಾರ ಹೋಗೋಣ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂಗಾಯ್ತು ಸರ್. ನನ್ನ ಮಗನ ಪರಿಸ್ಥಿತಿ ನೋಡಿ ಸರ್. ಒಬ್ಬನೇ ಮಗ ಸರ್ ಇರೋದು. ಎಷ್ಟೋ ಕನಸುಗಳು ಓದ್ಕೊಂಡಿದ್ದೆ ಸರ್ ಅವ್ನ ಬಗ್ಗೆ. ಎಲ್ಲ ಕನಸು ಹೋಯ್ತು ಸರ್. ಮಕ್ಕಳು ಎಜುಕೇಶನ್ ಚೆನ್ನಾಗಿ ಓದಿಸ್ಬೇಕು ಅಂತ ಹೋಗಿರೋ ಸರ್. ನಾವೆಲ್ಲ 22 ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಹೋಗಿ. ಸರ್ ಚೆನ್ನಾಗಿದೆ ಸರ್. SLC ಡಿಸ್ಟಿಂಕ್ಷನ್ ಬಂದಿದೆ ಸರ್. SLC ಸೆಕೆಂಡ್ ಪಿ 82% ಬಂದಿದೆ ಸರ್. ಚೆನ್ನಾಗಿ ಓದ್ತಾ ಇದೆ ಸರ್. ಎಜುಕೇಶನ್ ಚೆನ್ನಾಗಿದೆ ಸರ್. ತುಂಬಾ ಒಳ್ಳೆ ಹುಡುಗ ಸರ್. ಕೆಟ್ಟ ಹ್ಯಾಬಿಟ್ಸ್ ಏನೂ ಇಲ್ಲ. ಬರೀ ಫ್ರೆಂಡ್ಗಳ ಜೊತೆ ಹೋಗೋದು ಅಷ್ಟೇ ಸರ್. ಅವ್ನು ಸರ್ ಅವ್ನು BBA ಮಾಡ್ಬಿಟ್ಟು ಒಂದು ಫೈನಾನ್ಸಿಯಲ್ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಫ್ಟ್ವೇರ್ ಕಂಪ್ನಿಗಳು ಯಾವ್ದಾದ್ರು ಫಾರಿನ್ ಕಂಪ್ನಿಗೆ ಬರ್ತದೆ ಜಾಯ್ನ್ ಆಗ್ತೀನಿ ಕಣಪ್ಪ ಅಂತ. ಇನ್ನು 2 ವರ್ಷ ಓದಪ್ಪ ನೀನು, ಆಮೇಲೆ ಬೇಕಾದ್ರೆ ನೀನು ಓದಿದ್ವಿ ಅಂತ ಹೇಳಿದೆ. ನೆನ್ನೆ ತಾನೇ ಹೇಳ್ದೆ, ಇಲ್ಲ ಕಣಪ್ಪ ನೆಕ್ಸ್ಟ್ ವಾರ ಆಯ್ತು ಕಣಪ್ಪ, ಫೀಸ್ ಕಟ್ಟಬೇಕು. ಫೀಸ್ ಕಟ್ತೀನಿ ಮಗನೇ, ಹೋಗಿ ಊರಿಗೆ ಹೋಗಿ ಎತ್ಕೊಂಡ್ಬರ್ತೀನಿ. ಅವ್ರ ಅಕೌಂಟಲ್ಲಿ ದುಡ್ಡು ಐತೆ, ಎತ್ಕೊಂಡ್ಬಂದು ಫೀಸ್ ಕಟ್ತೀನಿ, ನೀನು ಹೋಗಿ ಮುಂದಿನ ವಾರದಿಂದ ಅಂತ ಹೇಳಿದೆ. ಹೌದು ಸರ್. ಮೊನ್ನೆ ಫುಲ್ ಎಲ್ಲ ತಕ್ಕ ಒಂದು ಕಡೆದಾಗಲೂ ಮ್ಯಾಚ್ ನೋಡೋದು ಸರ್ ಕೂತ್ಕೊಂಡು ಮನೇಲಿ ಟಿವಿಲಿ. ಫುಲ್ ಖುಷಿಯಾಗಿದೆ. ಟಿವಿ ಮ್ಯಾಚ್ ಇಂಟ್ರೆಸ್ಟ್ ಇಲ್ಲ ಸರ್. ನಾನು ಮಲ್ಕೊಂಡಿದ್ದೆ. ಅವನಿಗೋಸ್ಕರ ಅವನು ಎದ್ದರಲ್ಲ ಅಂತ ಒಂದು ಪೂ ಕಟ್ತಾ ಇದ್ದಿಲ್ಲ, ಎಲ್ಲ ಮಾಡ್ತಿದ್ದಿಲ್ಲ ಅಂತ ನಾನು ನೋಡ್ತಿದ್ದೆ ಸರ್. ಸರ್ ನಮ್ಮ ಪಾನಿಪುರಿ ಅಂಗಡಿ ಸರ್. ನಾವು ಬಿಸ್ನೆಸ್ ಎಳ್ಳಗಡೆ ವ್ಯಾಪಾರ ಮಾಡ್ತೀವಿ, ಜೀವನ ಮಾಡ್ತೀರ ಸರ್. ನಾವು ಕನಸು ಕಟ್ಕೊಂಡು ಮಗ ಚೆನ್ನಾಗಿ ಹೋದ್ರೆ ಮಗಂಗೆ ಒಂದು ಲೈಫ್ ಚೆನ್ನಾಗಿ ಆಗುತ್ತೆ ಅಂತ ನಾವು ಮಾಡೋದು ಸರ್. ಇವ್ ಮಗ ನಾವಿಲ್ಲ ಸರ್. ನಾವು ಯಾರು ಸರ್ ಬದುಕ್ಬೇಕು ಸರ್? ನಾವು ಹೇಗಾಯ್ತು ಅಂತ ಹೇಳಿ ಸರ್. ಯಾರು ಕಾರಣ ಅಂತ ಹೇಳಿ ಸರ್? ಸರ್ಕಾರದ ನಿರ್ಲಕ್ಷ್ಯ ಸರ್. ನನ್ನ ಮಗನ ಏನಾರು ಮುಂಜಾಗ್ರತೆ ಕ್ರಮ ತಗೊಂಡೋಗಿ ಹಿಂಗ ಆಗ್ಬಿಡುತ್ತೆ ಸರ್. ನನ್ನ ಮಗ ಅಲ್ಲ ಸರ್. ಅಲ್ಲಿ ಸತ್ತಿರೋರ್ಗಿಂತ ಎಷ್ಟು ನೋವಿರ್ಬೇಕು ಸರ್. 9 ಜನ 10 ಜನ ಸತ್ತೋಗಿದಾರಲ್ಲ, ಅವ್ರೆಲ್ಲ ಎಲ್ಲಿ ಹೋಗ್ಬೇಕು ಸರ್? ತಗೋಬೇಕ ಸರ್ ಇವ್ರ ಮೊದ್ಲೇ. ನೋಡಿ ನನ್ನ ಮಗನ್ ಯಾರು ಸರ್ ತಂದು ಕೊಡ್ತಾರೆ? ನನ್ನ ಮಗನ್ ತಂದು ಕೊಡ್ತಾರೆ ಸರ್. ಅವ್ರು ಕೋಟೆ ಕೊಟ್ಟು ನನ್ನ ಮಗ ಬರ್ತಾನೆ ಸರ್.
ಯಾರು ಗೌರ್ಮೆಂಟ್ ಅವ್ರು ಬಂದ್ ಮಾತಾಡ್ಸಿದ್ರ ನಿಮ್ಮನ್ನ ಏನಾದ್ರು ವಿಚಾರಿಸಿದ್ರ? ಯಾರು ಬಂದಿಲ್ವಾ? ಶಾಸಕರು ಬಂದಿದ್ರು ಸರ್, ಇಲ್ಲಿ ಶಾಸಕರು ಅವರೇ ನಮ್ಗೆ ಎಲ್ಲ ಕಳ್ಸಿಕೊಟ್ರು. ಅವ್ರನ್ನ ಅವ್ರು ಇದ್ ಮಾಡಿ ಆಂಬುಲೆನ್ಸ್ ಎಲ್ಲ ಅವರೇ ಪೂರ್ತಿ ಇದ್ ಮಾಡಿ ಕಳ್ಸಿಕೊಟ್ರು. ಪೂರ್ತಿ ಜಲ್ದಿ ಕಳ್ಸಿ ಅಂತ ಹೇಳ್ಬಿಟ್ಟು ಅವ್ರು ಇದ್ ಮಾಡ್ರೆ ರೆಫೈರ್ ಮಾಡಿ ಕಳ್ಸಿಕೊಟ್ರು ಸರ್. 2 ಗಂಟೆಗೆ ನಾವು ಇಲ್ಲಿಗೆ ಬಂದ ಸರ್. ಈಗ ಪರಿಹಾರ ಅಂತ ಹೇಳಿ ಹಣ ಕೊಡ್ತಾ ಇದ್ದಾರೆ ಸರ್. ಹಣ ಬೇಕಾದ್ರೆ ನಾನೇ ಕೊಡ್ತೀನಿ ಸರ್, ನನ್ನ ಮಗನ್ ತಂದ್ಕೊಳ್ಳಿ ಸರ್. ಬೇಕಾದ್ರೆ ನಾನೇ 50 ಲಕ್ಷ ಕೊಡ್ತೀನಿ ಸರ್, ಇರೋದೆಲ್ಲ ಮಾರ ಕೊಡ್ತೀನಿ. ಈಗ ನನ್ನ ಮಗನ್ ತಂದು ಕೊಡ್ತಾರೆ ಸರ್, ಅವನು ಮಗನ್ ತಂದು ಕೊಡ್ತಾರೆ ಸರ್. ನಾನೇ 50 ಲಕ್ಷ ಕೊಡ್ತೀನಿ ಸರ್. ನನ್ನ ಇರೋದು ಏನು ಎಲ್ಲ ಇರೋದೆಲ್ಲ ಮಾರ ಕೊಡ್ತೀನಿ ಸರ್. ನನ್ನ ಮಗನ್ ಕೊಡ್ತೀನಿ ಸರ್, ಸಾಕು ನನಗೆ. ನನ್ನ ಮಗ ಒಬ್ಬ ಸಾಕು ಸರ್, ಒಬ್ಬನೇ ಮಗ ಸರ್ ನನಗೆ. ನನ್ನ ಮಗ ಒಬ್ಬನೇ ಸರ್. ನನಗೆ 2 ವರ್ಷವರೆಗೂ ನನಗೂ ಬೆನ್ನೆಲ್ಲ ಆಗ್ತೀನಿ ಅಂತ ಭಾಳ ಆಸೆ ಪಟ್ಟಿದ್ದೆ ಸರ್ ನಾನು. ಇವಾಗ ನಾವೇ ಅವ್ನು ಕರೆ ಮಾಡಂಗಾಯ್ತು, ಅವ್ನು ನನ್ನ ಕರೆ ಮಾಡ್ಬೇಕಾಯ್ತು ಸರ್. ನಾನು ಅವ್ರು ಕರೆ ಮಾಡಂಗಾಯ್ತಿಲ್ಲ ಸರ್. ಏನ್ ಮಾಡಕ್ ಸರ್, ಮಗಳಿದ್ದಾಳೆ, ಮಗಳಿಗಾರ ಎಜುಕೇಶನ್ ಕೊಡ್ಬೇಕಲ್ಲಿ ಸರ್. ಅವಳಿಂದ ಅದು 6 ವರ್ಷ ಹೋಗ್ಬೇಕು, ಆಮೇಲೆ ಬಂದಿಲ್ಲೇ ಸೇರ್ಕೊಂಡ್ಬಿಡ್ತೀನಿ ಸರ್. ನಾನು ಊರು ಅಲ್ಲಿ ಬೆಂಗಳೂರು ಬೇಡ ಸರ್. ಊರು ಅವಳು ಎಜುಕೇಶನ್ ಆಯ್ತು ಸಾಕು, ನಾನು ಬೆಂಗಳೂರು ಬಿಟ್ಬಿಟ್ಟು ಮುಂದೆ ಸರ್. ಈ ತರ ಮಾಡಕ್ ನಮ್ಮ ಮಕ್ಕಳಲ್ಲ ಸರ್, ಬೇರೆ ಮಕ್ಳು ಎಲ್ಲಾರು ಮಕ್ಳ ಸರ್. ಅವ್ರವ್ರ ಮನೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತದೆ ಸರ್. ಈಗ ನನ್ಗಾಗಿರೋ ಪರಿಸ್ಥಿತಿ ಬೇರೆಯವ್ರಿಗಾಗಿರ್ತದೆ ಸರ್. ಈಗ ಸತ್ತಿರೋರ ಮನೆ ಪರಿಸ್ಥಿತಿ ಹೆಂಗಿದೆ ಯಾರಿಗೆ ಗೊತ್ತು ಸರ್. ಈಗ ಅವ್ರ ಮನೆಗೆ ಏನೇ ಮಾಡಿ ಮುಂಜಾಗ್ರತೆ ಕ್ರಮ ವಹಿಸ್ಬೇಕು ಸರ್. ಏನ್ ಇವತ್ತೇ ಮಾಡ್ಬೇಕು ಅಂತ ಏನಿಲ್ಲ ಸರ್. ಒಂದು ವಾರ ಬಿಟ್ಟು ಮಾಡಿದ್ರು ಆಗಿರೋದು ಸರ್. ಕ್ರೌಡ್ ಎಲ್ಲ ಕಮ್ಮಿ ಆಗಿರೋದು, ಜನಸಂಖ್ಯೆನೂ ಕಮ್ಮಿ ಆಗಿರೋದು, ಅದ್ರ ಕ್ರೇಜ್ ಸ್ವಲ್ಪ ಕಮ್ಮಿ ಆಗಿರೋದು ಹೋಗೋದು. ಇವಾಗ ನನ್ನ ಮಗನ ಯಾರು ತರ ತಂದು ಕೊಡ್ತಾರೆ ಸರ್? ಸರ್ಕಾರ 3 ಲಕ್ಷ ಇತ್ತು ಸರ್. ಅವನು ಹೇಳ್ದ ಸರ್, ಅದಕ್ಕೆ ಒಳ್ಳೆ ಕಾಲೇಜ್ ಸರ್. ಅವ್ನು ಯಾರು ಇಲ್ಲೇ ಓದ್ತೀನಿ ಕಣಪ್ಪ. ಪ್ರೆಸಿಡೆನ್ಸಿ ದೊಡ್ಡ ದೊಡ್ಡ ಸಾಹುಕಾರ ಮಕ್ಳು ಓದೋದು ಕಾಲೇಜ್ ಸರ್. ನನ್ನ ಮಗನ ಆಗ್ತದೆ ತಗೊಂಡೋಗಿ ಸಾಲ ಮಾಡಿ ತಗೊಂಡೋಗಿ ಹಾಕಿದ್ದೆ ಸರ್. ಇವಾಗ ಯಾರು ಸರ್ ಹೇಳೋದು ಸರ್? ನಾನು ಚೆನ್ನಾಗೂ ಓದ್ತಾ ಇದ್ದೆ ಸರ್ ಕಾಲೇಜಲ್ಲಿ. ಚೆನ್ನಾಗಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ 2 ಆಗಿದ್ದು ಸರ್. ಈಗ ಸೆಕೆಂಡ್ ಇಯರ್ ಫಸ್ಟ್ ಸೆಮ್ ಈಗ ಸ್ಟಾರ್ಟ್ ಆಗಿತ್ತು ಸರ್. ನ್ಯಾಯ ಏನ್ ಸಿಗುತ್ತೆ ಸರ್? ಮಗನೇ ಹೋದ್ಮೇಲೆ ನ್ಯಾಯ ಏನು ಸಿಗುತ್ತೆ ಸರ್? ನ್ಯಾಯದ ಮೇಲೆ ನಿರೀಕ್ಷೆ ಇಲ್ಲ ಸರ್ ನಮ್ಗೆ. ಕಳ್ಕೊಂಬಿಟ್ಟ ಸರ್. ಇನ್ನು ಎಲ್ಲಿ ಬರ್ತಾನೆ ಸರ್? ಅವ್ರು ಏನ್ ಕೊಟ್ರು? 50 ಲಕ್ಷ ಕೋಟಿ ಕೊಟ್ರು ನನ್ನ ಮಗ ಬರ್ತಾನೆ ಸರ್. ಇವರು ರಾಜಕೀಯ ದೇವರಿಗೆ ಬಡವರ ಮಕ್ಕಳನ್ನ ಬಲಿ ಕೊಡ್ತಾ ಇದ್ದಾರೆ. ಅದ್ ಯಾರಿಗೂ ಪಬ್ಲಿಕ್ ಮಾಡಿಲ್ಲ ಆ ತರ ಫಂಕ್ಷನ್ ಮಾಡಿ. ದೇವರಾಜ್ ಅಂತ ಸರ್.